ಈ ಥರ ಹೆವಿ ವರ್ಕ್ ಇರೋ ಸ್ಲೀವ್ಸ್ನ ಕಟ್ ಮಾಡೋಕ್ಕೆ ತೋರಿಸ್ತೀನಿ. ಮೊದಲಿಗೆ ಈ ಥರ ಸೆಂಟ್ರ್ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸಣ್ಣಾಗಿ ತಗೋಬೇಕು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ವರ್ಕು. ಇದೆಲ್ಲ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಇಲ್ಲಿ ಸೆಂಟ್ರಿಗೆ ತಗೊಂಡು ಈ ಥರ ಚೆಕ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಿಗೆ ತೊಗೊಂಡ್ಬಿಡ್ಬೇಕು. ಸ್ಲೀವ್ ಫುಲ್ ವರ್ಕ್ ಇದೆ, ಸ್ಟೋನ್ ವರ್ಕ್ ಎಲ್ಲ ಇದೆ, ಮಣಿ ವರ್ಕು ಸ್ಟೋನ್ ವರ್ಕ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಇಲ್ಲೊಂದು ಪಿನ್ ಮಾಡ್ಕೊಂಡ್ಬಿಡೋಣ ಪಕ್ಕಕ್ಕೆ ಸರಿದಿರ. ಕರೆಕ್ಟಾಗಿ ಕೂತಿದೆ. ಇವಾಗ ಲೆಂತ್ ತಗೊಳ್ಳೋಣ, ಸ್ಲೀವ್ ಲೆಂತ್ ತಗೊಳ್ಳೋಣ. ಲೆಂತ್ ಬಂದು 10 ಇಂಚ್ ಇದೆ. ಇಲ್ಲಿ ಮಣಿ ಸೇರಿಕೊಂಡು, ಮಣಿನೂ ಸೇರಿಕೊಂಡು ಇಲ್ಲೆಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. 10 ರೆಡಿ ಬರುತ್ತೆ. ಅಲ್ಲಿಗೆ ನಾವು 11 ಇಂಚ್ ತಗೋಬೇಕಾಗತ್ತೆ. ನೋಡಿ, ಈ ಥರ 11 ಇಂಚ್ ತಗೊಂಡು ಕೆಳಗಡೆ ಸೇಮ್ ಇದೇ ಥರ ಕಟ್ ವರ್ಕೇ ಬೇಕು ಅಂತ ಅವ್ರಿಗೆ, ಕಸ್ಟಮರ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ನಾವು ಇದೇ ಕಟ್ ವರ್ಕ್ ಕೊಡಬೇಕಲ್ವಾ. 11.5 ತಗೊತಾ ಇದ್ದೀನಿ. ಇಲ್ಲಿ 11.5 ಬರುತ್ತೆ. ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಶೇಪ್ ಹೇಳ್ಕೋಬೇಕಾಗತ್ತೆ. ಫ್ರಂಟ್ ಪೀಸ್ ಮಾತ್ರ ಶೇಪ್ ತಗೋಬೇಕು. ನೋಡಿ, ಇಲ್ಲಿಂದ ಇಲ್ಲಿ ಮಾತ್ರ ಶೇಪ್ ತಗೋಬೇಕಾಗತ್ತೆ. ನೋಡಿ, ನಾವು ಎಕ್ಸ್ಟ್ರಾ ಈ ಥರ ತಗೋಬೇಕಾಗತ್ತೆ. ಇಲ್ಲಿ ಎಷ್ಟಿದೆ ಚೆಕ್ ಮಾಡಿಕೊಂಡ್ರೆ ಇದ್ರ ಮೇಲೆ ಒಂದು 2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. 2 ಇಂಚ್ ಅಂದರೆ ಅಲ್ಲಿ ಬರುತ್ತೆ. ಇಲ್ಲಿಂದ ಲಾಸ್ಟಿಗೆ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. ಆಯ್ತಲ್ವಾ? ಇದು ಅಷ್ಟೇ, ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬೇಡ. ಮಾರ್ಕಿಂಗ್ ಆಯಿತು, ಕಟ್ ಮಾಡೋಣ. ಎಲ್ಲ ಆಯ್ತಲ್ವ? ಒಂದು ಸ್ವಲ್ಪ ಶೇಪ್ ತೆಗಿಬೇಕಾಗತ್ತೆ, ಫ್ರಂಟ್ ಪೀಸ್ ಮಾತ್ರ. ಕಟ್ಟಿಂಗ್ ಆಯ್ತಲ್ವಾ? ತೋರಿಸ್ತೀನಿ ಬನ್ನಿ. ನೋಡಿ, ಇದು ಸ್ಟಿಚಿಂಗ್ಗೆ 10 ಇಂಚ್ ಹೋಗುತ್ತೆ. ಕಟ್ಟೆಗೆಲ್ಲ ಸೇಮ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲೂ ಅಷ್ಟೇ, ಇದು ಸ್ಟಿಚಿಂಗ್ ಅಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ. ಸ್ಲೀವ್ ಕಟ್ಟಿಂಗ್ ರೆಡಿ ಆಯಿತು.